ಸೇವಕರಾದಂಥ ಜನಪ್ರಿಯ ಶಾಸಕರು ಇಕ್ಬಾಲ್ ಹುಸೇನಣ್ಣನವರು ಹುಟ್ಟುಹಬ್ಬ ಇವತ್ತು. ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವ್ರ ಮನೆ ಹತ್ರ ಬಂದು ನಾವು ವಿಶ್ ಮಾಡಿದ್ದೀವಿ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ನೂರಾರು ಕಾಲ ಸುಖವಾಗಿರಲಿ. ಮುಂದಿನ ಬಾರಿಗೆ ಏನು ಮಂತ್ರಿಗಿರಿ ಸಿಕ್ಕಲಿ. ಅವ್ರಿಗೆ ಜನಸೇವೆ ತುಂಬ ಮಾಡ್ತಾಯಿದ್ದಾರೆ. ರಾಮನಗರ ಭಾಗದಲ್ಲಿ ಸುಮಾರು ಒಂದು 300 ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದಾರೆ. ಅವರು ದೇವರು ಹೆಚ್ಚಿನ ರೀತಿಯಲ್ಲಿ ಯಾರಿಗೇ ಬಂದ್ರೂ ಸಹಾಯ ಮಾಡೋದ್ರಲ್ಲಿ ಎತ್ತು ಕೈ. ಯಾರು 224 ಶಾಸಕರಲ್ಲಿ ಯಾರ ಮುಂಚೂಣಿಯಾಗಿ ಜನಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಾಗಿ ಬರೀ ಅವರು ನಮ್ಮ ಶಾಸಕರು ಯಾರೇ ಆಗಲಿ, ವಿದ್ಯಾರ್ಥಿಗಳಿಗಾಗಲಿ ಬಡವ್ರಿಗಾಗಲಿ ಒಂದು ಮನೆ ಕಟ್ಸ್ಕೊಡೋದಾಗಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿರೋದಾಗಲಿ ಅಭಿವೃದ್ಧಿಯ ಅಧಿಕಾರರು ಅಂತಲೇ ಹೆಸರು ತಗೊಂಡಿದ್ದಾರೆ. ಯಾಕೆಂದರೆ ಇವರು ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ರವರ ಬಲಗೈ ಬಂಟ ಇದ್ದಂಗೆ. ಅವರು ಗಡಿಲಿ ಬಳಗಿರೋದ್ರಿಂದ ಅವ್ರು ಹೆಂಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ರು, ಅದೇ ರೀತಿ ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನಣ್ಣವರು ಹೆಚ್ಚಿನ ರೀತಿಯಲ್ಲಿ ಶ್ರಮ ಬಿದ್ದು ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ದೇವರು ಮುಂದಿನ ದಿನಗಳಲ್ಲಿ ಏನು ಅವ್ರ ಮಂತ್ರಿಗಿರಿ ಕೊಡಲಿ, ಮುಂದಿನ ಇದರಲ್ಲಿ ಈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಿರಿ ಸಿಗಲಿ ಅಂತ ಕೇಳ್ಕೊತೀವಿ. ಅವ್ರಿಗೆ ಹೆಚ್ಚು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು 100 ವರ್ಷ ಚೆನ್ನಾಗಿ ಮಡಗಿರಲಿ. ಓಕೆ ಸರ್. ಇಕ್ಬಾಲ್ ಹುಸೇನ್ ಅವರಿಗೆ ಮೊದಲದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಏನು ಹೇಳ್ತೀವಿ ಅಂದರೆ, ನಾನು ಹಾರೋಹಳ್ಳಿ ವಾಸಿ. ನಾವು ಕಳೆದ 45 ವರ್ಷದ ನಮಗೆ ಎಮ್ ಎಲ್ ಎ ಇರಲಿಲ್ಲ. ಇವರು ಎಮ್ ಎಲ್ ಎ ಆಯ್ಕೆ ಆಗಿರೋದು ನಮಗೆ ತುಂಬ ಖುಷಿಯಾಗಿದೆ. ಇವ್ರ ಕೆಲಸನೂ ಅಷ್ಟೇ ನಮ್ಮ ಡಿ.ಕೆ. ಸುರೇಶ್ವರವರ ಪಕ್ಕ ಕೆಲಸಗಾರರಾಗಿ ಇವ್ರು ಮಾಡ್ತಾ ಇದ್ದಾರೆ. ಅವ್ರು ಹೇಗೋ ಇವರು ಹೋಗಿದೆ. ಬೆಳಗ್ಗಿನ ಸಂಜೆವರೆಗೂ ಜನಗಳ ಹತ್ರ ಇರ್ತಾ ಇದ್ದಾರೆ. ಇಂಥವ್ರಿಗೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳವರು ಒಂದು ಮಂತ್ರಿ ಪದವಿ ಕೊಟ್ಟರು ಕೂಡ ನಮಗೆ ರಾಮನಗರ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತೆ ಅವರು ನಮ್ಮ ರಾಮನಗರದಲ್ಲಿ ಆಯ್ಕೆ ಆಗಲಿ, ದೇವರವ್ರಿಗೆ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಈ ಸಂದೇಶ. ಓಕೆ.